ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಭಾಳ ಆ್ಯಕ್ಟಿವ್ ಇದ್ದೀನಿ ಅಂದಾಗ ಎಲ್ಲ ನೋಡ್ತಿದ್ದೆ. ನನಗೆ ಫೈಲ್ಸ್ ಕಾನ್ಸ್ಟಿಪೇಷನ್ ಫೈಲ್ಸ್ ಪ್ರಾಬ್ಲಮ್ ಇತ್ತು. ಇದನ್ನು ನಾನು ಮೊಬೈಲ್ ಮುಖಾಂತರ ಏನು ನೂರಾರು ಅನ್ಬೋದು, ಸಾವಿರಾರು ಅನ್ಬೋದು, ಅಷ್ಟು ಪ್ರಚಾರ ಕೊಡ್ತಿರ್ತಾರೆ. ಆಯುರ್ವೇದಿಕ್, ಯುನಾನಿ, ಅದು ಹೇಳಕ್ಕೆ ಬರಲಾರ್ದಷ್ಟು ಕೊಡ್ತಾರೆ. ಕೊಟ್ಟರೆ ಹಿಂಗೆ ನೋಡ್ತಾನೆ ಹಿಮಾನ್ಸ್ ಆಸ್ಪತ್ರೆ ಬಂದ್ಬಿಡ್ತು ನನಗೆ. ಡಾಕ್ಟರ್ ಹರೀಶ್ ಗೌಡ ಅವರು ಪ್ರೆಸೆಂಟೇಷನ್ ನೋಡಿದೆ, ನನಗೆ ದಿಕ್ಕು ತಪ್ಪಿಬಿಡ್ತೆ. ಅಂಥ ಪ್ರೆಸೆಂಟೇಷನ್ ಯಾರು ಹೇಳಿಲ್ಲ. ಒಳ್ಳೆಯ ಪ್ರೆಸೆಂಟೇಷನ್. ಆ ಪ್ರೆಸೆಂಟೇಷನ್ಗೆ ನಾನು ಮಾರೋಗಿಬಿಟ್ಟೆ. ಡಾಕ್ಟರ್ ಹರೀಶ್ ಗೌಡ ಅವ್ರು ನೋಡಿ ಪ್ರೆಸೆಂಟೇಷನ್ ನೋಡಿ ಏನು ಆ ಥರ ಅಲ್ಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಆಮೇಲೆ ಭಾಳ ಜನ ಹೇಳಿದ್ರು. ನಾನು ಕೇಳಲ್ಲ. ನಾನು ಇದು ಮಾಡಿ ನಾನು ಇಲ್ಲಿಗೆ ಬಂದೆ. ಆಸ್ಪತ್ರೆ ನೋಡಿದ ತಕ್ಷಣ ಅಲ್ಲಿ ನಮ್ಮಲ್ಲೊಬ್ಬರು ಡೆಂಟಲ್ ಡಾಕ್ಟ್ರ್ ನೋಡಿ ಅವರು ತೋರಿಸಿದಂಗ ಇಲ್ಲಿ ಬಂದು ಹೋದ್ಮೇಲೆ ಅವರು ಒಳ್ಳೆ ಡೆಂಟಿಸ್ಟು, ಭಾರಿ ಆಸ್ಪತ್ರೆ ಮಾಡ್ಯಾರ. ಇವ್ರದ್ದು ಚಿತ್ರ ಫಿಗರ್ ತೋರಿಸಿದ ತಕ್ಷಣ ಹೆಂಗಿರ್ಬೇಕು ಆಸ್ಪತ್ರೆ ಅಂದರು. ಅಂದೇಳಿ ಅವ್ರಿಗೇನು ಭಾಳ ಅನಿಸ್ತು. ಅಲ್ಲಿಗೆ ಹೊಂಟೀನಿ ಸರ್ ಅಂದರೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ಅಂತಂದರು. ನಾನು ಸಲ ಬಂದಾಗಲೇ ಡಿಸೈಡ್ ಮಾಡ್ಕೊಂಡು ಮತ್ತೆ ಬರ್ತೀನಿ ಅಂತ ಹೋಗ್ತೀನಿ ಸರ್ ಅಂದೆ. ಏನಂದರೆ ಡಾಕ್ಟರ್ ಹರೀಶ್ ಗೌಡ ಏನಪ್ಪ ಅಂದರೆ ಮುಗುಳ್ನಾಗ್ತಾರೆ. ಮುಗುಳ್ನಾಗೆ ಅಂದರೆ ನೋವು ನಿವಾರಣೆ ಮಾಡಿಬಿಡ್ತದೆ. ನೋವನ್ನೇ ನಿವಾರಣೆ ಮಾಡಿಬಿಡ್ತದೆ. ಅವರು ಅದಕ್ಕೆಲ್ಲ ಇದಾಗಿಬಿಡ್ತಾರೆ. ಇನ್ನು ಹೇಳ್ಬೇಕಾದ್ರೆ ಇನ್ನೊಂದ್ಸಲ ಬರ್ತ ನಾನು ಬಂದು ಇದ್ರ ಬಗ್ಗೆ ಹೆಚ್ಚಿಂದ ಹೇಳ್ತೇನೆ. So I'm so grateful and I'm realized that the intention of IMAS Global Hospital is to treat the patient as our family member. Patient should get the best quality surgical care at an affordable cost, and they should realize that the hospital will be like this. So my dream came true. This is the witness by Kallur sir. So this is the real vision of myself and also the IMAS Global Hospital staff and all the well-wishers of the IMAS Global Hospital.